ರಾಜ್ಯಾದ್ಯಂತ ಭಾರೀ ಕುತೂಹಲ ಕೆರಳಿಸಿರುವ ನಿಸಾರ್ ಅಹಮದ್ ನಿಜ್ಲಿಂಗ್ ಸ್ವಾಮಿ ಆಗಿದ್ದು ಹೇಗೆ, ನಿಜ್ಲಿಂಗ್ ಸ್ವಾಮಿ ನಿಸಾರ್ ಅಹಮದ್ ಆಗಿದ್ದು ಹೇಗೆ ಎಂಬ ಪ್ರಶ್ನೆಗೆ ನಂಬಳಿದೆ ಉತ್ತರ ಅಂತ ಹೇಳ್ಬೋದು. ರಿಪಬ್ಲಿಕ್ ಕನ್ನಡ ಒಂದಿಗೆ ಈಗಾಗಲೇ ನಿಸಾರ್ ಅಹಮದನ್ನು ಜಂಗಮ ದೀಕ್ಷಾ ಲಿಂಗ ದೀಕ್ಷೆ ಕೊಟ್ಟಿದ್ದಾರೆ. ಬಸವ ಕಲ್ಯಾಣದ ಬಸವಪ್ರಭು ಸ್ವಾಮೀಜಿಗಳು ಅವ್ರು ನಮ್ಮೊಂದಿಗಿದ್ದಾರೆ. ರಿಪಬ್ಲಿಕ್ ಕನ್ನಡ ಒಂದು ಎಕ್ಸ್ಕ್ಲೂಸಿವ್ ಮಾತಾಡ್ಲಿಕ್ಕೆ ಗುರುಗಳು ಈಗ ಸಾಕಷ್ಟು ಕುತೂಹಲ ಕೇಳಿಸಿ ಇಡೀ ರಾಜ್ಯಾದ್ಯಂತ ಎಲ್ಲ ಮಠ ಮಂದಿರು ಅಲ್ಲಲ್ಲಿ ಚರ್ಚೆ ನಡೀತಾ ಇರೋದು ಒಂದೇ ವಿಷಯ, ನಿಜ್ಲಿಂಗ್ ಸ್ವಾಮಿ ಇದ್ದರು ಅವ್ರು ನಿಸಾರ್ ಅಹಮದ್ ಹೇಗಾದರು, ನಿಸಾರ್ ಅಹಮದನ್ನು ಯಾವ ರೀತಿ ಒಂದು ಜಂಗಮ ದೀಕ್ಷೆ ಯಾವ ವರ್ಷದಲ್ಲಿ ತಾವು ಕೊಟ್ರಿ, ತಮಗೆ ಸಂಪರ್ಕ ಹೇಗೆ ಬಂದರು ಗುರುಗಳೇ? ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮೊಹಮ್ಮದ್ ನಿಸಾರ್ ಅಂತಕ್ಕಂಥ ಈ ಒಂದು ಯುವಕ ಮೂಲತಃ ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನ ರಾಜಾಪುರ ಅಂತಕ್ಕಂಥ ಒಂದು ಗ್ರಾಮದವರು. ಇವರು ಅಲ್ಲಿನ ಒಂದು ಹಿಂದೂ ಮತ್ತು ಮುಸ್ಲಿಮರ ಒಂದು ಸಹಬಾಳ್ವೆ ಜೀವನ ನಡೆಸ್ತಕ್ಕಂಥ ಊರದು. ಅಲ್ಲಿ ಅವನು 10ನೇ ತರಗತಿವರೆಗೆ ಆ ಊರಿನಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾನೆ. ಅಲ್ಲಿನ ಆ ಶಾಲೆಯಲ್ಲಿ ಕಲಿಸ್ತಕ್ಕಂಥ ಈಗ ಆ ಸಂದರ್ಭದಲ್ಲಿ ನಿವೃತ್ತಿ ಹೊಂದಿರತಕ್ಕಂಥ ಒಬ್ಬರು ಡಾಕ್ಟರ್ ಶಿವಲಿಂಗ ಅಂತ ಹೇಳಿ ತಿಳ್ಕೊಂಡು ಅವರು ನನಗೆ ಒಂದು ಬಾರಿ ಕರೆ ಮಾಡ್ತಾರೆ. ಈ ಹುಡುಗ ತುಂಬ ಬಸವ ತತ್ವದ ಮೇಲೆ ನಂಬಿಕೆಯನ್ನು ಇಟ್ಟಿದ್ದಾನೆ. ಆಮೇಲೆ ವಚನಗಳನ್ನು ಓದ್ಕೊಂಡಿದ್ದಾನೆ, ಅಕ್ಕನ ವಚನಗಳನ್ನು ಓದ್ಕೊಂಡಿದ್ದಾನೆ. ಸ್ವತಃ ತಾನೂ ಸಹಿತ ತನ್ನದೇ ಆಗಿರ್ತಕ್ಕಂಥ ಭಾವನೆಗಳಲ್ಲಿ ಬಾಲಭಾಷೆಯಲ್ಲಿ ವಚನಗಳನ್ನು ಬರ್ಕೊಳ್ತಾ ಇದ್ದಾನೆ. ಹಾಗಾಗಿ ಲಿಂಗದೀಕ್ಷೆ ತೊಗೋಬೇಕು ಅಂತ ಭಾಳಷ್ಟು ಜನ ಸ್ವಾಮಿಗಳ ಹತ್ರ ಅಲ್ಲಲ್ಲಿ ಹೋಗಿದ್ದಾನೆ. ಅದು ಸಾಧ್ಯ ಆಗಿಲ್ಲ. ನೀವೇನಾದರೂ ದೀಕ್ಷೆ ಕೊಡ್ಬೋದಾ ಅಂತ ಕೇಳಿದರು. ಸ್ವಾಮೀಜಿ ಅಂದರೆ ಸಾಕಷ್ಟು ಸ್ವಾಮೀಜಿಗಳ ಹತ್ರ ಆತ ಹೋಗಿದ್ದಾನೆ. ನಮ್ಗೆ ಗೊತ್ತು, ಲಿಂಗ ದೀಕ್ಷೆ ತೊಗೋಬೇಕು, ಜಂಗಮ್ ದೀಕ್ಷೆ ತೊಗೋಬೇಕು, ಬೇರೆ ಬೇರೆ ಸ್ವಾಮೀಜಿಗಳ ಹತ್ರ ಹೋಗಿದ್ದಾರೆ, ಯಾರೂ ಕೊಟ್ಟಿಲ್ಲ. ಅಂದರೆ ಇಂಥ ಒಂದು ನೀವು ಕೊಡಬೇಕು ಅಂತೇಳಿ ಏನು ಆಲೋಚನೆ ಬಂತಪ್ಪ? ಅಲ್ಲ, ಅದೇ ನಾವು ಹೇಳ್ತಾ ಇರೋದು. ಒಬ್ಬ ಒಂದು ಕಡೆ ಶರಣರು ಹೇಳ್ತಾರೆ, ಅವನು ವೇಶ್ಯೆಯ ಮಗನಾಗಲಿ ದಾಸಿಯ ಮಗನಾಗಲಿ ಯಾರೇ ಇದ್ರೂ ಸಹಿತ ಅವನಿಗೆ ಪೂರ್ವ ಜಾತಿಯನ್ನು ಎಣಿಸಲಾರದೆ, ಅವನು ಯಾವ ಧರ್ಮ ಮತ ಪಂಥ ಅಂತೇಳಿ ತಿಳ್ಕೊಂಡು ನೋಡಲಾರದೆ, ಅವನು ಅಪೇಕ್ಷೆ ಪಟ್ಟಿರ್ತಕ್ಕಂಥದ್ದು ನಾನು ಈ ಧರ್ಮದ ಈ ಒಂದು ಶಾಸ್ತ್ರದ ಇದರ ಪ್ರಕಾರ ನಾವು ಹೋಗಬೇಕು ಅನ್ನೋದು ಹಿಂದೂ ಸಂಸ್ಕೃತಿ, ಜೊತೆಗೆ ನಮ್ಮ ಶರಣ ಸಂಸ್ಕೃತಿಯಲ್ಲೂ ಅದಕ್ಕೆ ಅವಕಾಶ ಇದೆ. ಹಾಗಾಗಿ ಒಬ್ಬ ವ್ಯಕ್ತಿ ಪರಿವರ್ತನೆ ಆಗ್ತಾನೆ ಅಂತಂದಮೇಲೆ ಅದು ಸಹಜವಾಗಿ ನಾವು ಆ ಒಂದು ಸಂಸ್ಕಾರಕ್ಕೆ ಒಳಪಡಿಸ್ತಕ್ಕಂಥದ್ದು ನಮ್ಮ ಧಾರ್ಮಿಕ ಗುರುಗಳ ಒಂದು ಕರ್ತವ್ಯ. ಯಾಕಂದರೆ ಧಾರ್ಮಿಕ ಸಮಾನತೆ ಭಾಳ ದೊಡ್ಡದು. ಗುರುವಿನಲ್ಲಿ ಸಮಾನತೆ ಇರಬೇಕು. ಮೊಟ್ಟ ಮೊದಲ ಬಾರಿ ಗುರುವಿನಲ್ಲಿ ಇರಬೇಕಾಗಿರೋದು ಕರುಣೆ, ಪ್ರೀತಿ, ಕ್ಷಮಾಗುಣ, ಸಮಾನತೆ, ಒಂದು ಒಳ್ಳೆಯ ಸುಜ್ಞಾನ, ಇವೆಲ್ಲ ಗುರುವಿನ ಲಕ್ಷಣಗಳು. ಹಾಗಾಗಿ ಗುರು ಅವನು ಯಾವ ಜಾತಿ ಏನು ಅಂತ ಅರಿಸಬಾರ್ದು. ಒಂದು ವೇಳೆ ಆ ರೀತಿ ಅರಿಸ್ತಾ ಇದ್ದಂದ್ರೆ ಅವನು ಗುರು ಆಗಲಿಕ್ಕೆ ಯೋಗ್ಯನೇ ಅಲ್ಲ. ಸೊ ನಿಮ್ಮಲ್ಲಿ ದೀಕ್ಷೆ ತೊಗೊಳಕ್ಕೆ ಬಂದಾಗ ಆತ ಎಷ್ಟನೇ ವಯಸ್ಸಿನಲ್ಲಿದ್ದನು ಅಂದ್ರೆ ಯಾವ ಟೈಮಲ್ಲಿ? ಹೆಚ್ಚು ಕಡಿಮೆ ನನಗನ್ನಿಸಿದ ಮಟ್ಟಿಗೆ ಅವನು 10ನೇ ತರಗತಿ ಇದ್ದ ಅಂತ ಅನಿಸುತ್ತೆ. 16-17 ಸುಮಾರು ಇರಬೇಕು. ನಾವು ಒಂದು ಬಾರಿ ಬಸವ ಮಂಟಪಕ್ಕೆ ಹೋದಾಗ ಅಲ್ಲಿ ದೀಕ್ಷೆ ತೆಗೆದುಕೊಂಡ. ಇನ್ನು ಅವನು ಪ್ರಿಪ್ರೇಟರಿ ಎಕ್ಸಾಮ್ ಬರೀತಿದ್ದಂತ ಅನಿಸುತ್ತೆ 10th. ಆ ಸಂದರ್ಭದಲ್ಲಿ ನನಗೆ ಲಿಂಗ ಬೇಕು ಅಂತ ಹೇಳಿ ತಿಳ್ಕೊಂಡು ದೀಕ್ಷೆಯನ್ನು ತೆಗೆದುಕೊಂಡ. ಅದಾದ ಮೇಲೆ ಕೊರೋನಾ ಪೀರಿಯಡ್ ಇರೋದರಿಂದ ನಾನು ಸ್ವಲ್ಪ ಹೆಚ್ಚಿನ ಅಧ್ಯಯನವನ್ನು ಮಾಡಬೇಕು, ತಿಳ್ಕೋಬೇಕು ಅಂದಾಗ ನಾನು ಬಸವ ಕಲ್ಯಾಣದಲ್ಲಿ ಬಸವ ಧರ್ಮಪೀಠದಲ್ಲಿ ಆಗ ಇದ್ದಿದ್ದು. ಅಲ್ಲಿ ಅಕ್ಕನಾಗಲಾಂಬಿಕಾ ಒಂದು ಅನಾಥಾಲಯ ಇದ್ದು ಮಾತಾಜಿಯವರು ಅದನ್ನು ನಡೆಸ್ಕೊಂಡು ಹೋಗ್ಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ರು. ಅಂದರೆ ವ್ಯವಸ್ಥಾಪಕ ಅಂದ್ರೆ ಒಂದು ಅಲ್ಲಿ ಬಸವ ಕಲ್ಯಾಣದಲ್ಲಿ ಆತನಿಗೆ ಯಾವ ರೀತಿ ಒಂದು ಧಾರ್ಮಿಕ ವಿಧಿವಿಧಾನ ಇರ್ಬೋದು, ಬಸವ ತತ್ವ ಬಗ್ಗೆ ಯಾವ ರೀತಿ ಒಂದು ಆತನಿಗೆ ಸ್ವಲ್ಪ ಇದು ಅದೇ. ಹಾಗಾಗಿ ಅಲ್ಲಿ ಅವನು ಹೆಚ್ಚಿನ ಒಂದು ಅಧ್ಯಯನ ಮಾಡಬೇಕು ಅಂತ ತಿಳ್ಕೊಂಡು ಅಲ್ಲಿ ಬಂದಾಗ ಅವಕಾಶ ಮಾಡಿಕೊಟ್ಟಿವಿ. ಅವಕಾಶ ಮಾಡಿಕೊಡೋದಲ್ಲದೆ ಅವನಿಗೆ ಧಾರ್ಮಿಕ ಬೋಧನೆಗಳನ್ನು ಎಲ್ಲವನ್ನೂ ಮಾಡಿಸ್ತಾ ಇದ್ವಿ. ಆ ಸಂದರ್ಭದಲ್ಲಿ ಉತ್ಕಟಾಂಕ್ಷೆ ಅವನಿಗೆ, ನಾನು ಜಂಗಮ ದೀಕ್ಷೆ ತೊಗೋಬೇಕು, ಇನ್ನು ನನಗೆ ಲೌಕಿಕ ಯಾವುದೇ ರೀತಿಯಿಂದ ಆಸಕ್ತಿ ಇಲ್ಲ, ಹಾಗೆ ಹೀಗೆ ಅಂತೇಳಿ. ಆ ಸಂದರ್ಭ ನಾವು ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಏನೂ ಜಂಗಮ ದೀಕ್ಷೆ ಕೊಡ್ಲಿಕ್ಕಾಗೋದಿಲ್ಲ ಅಂತ ಹೇಳಿದ್ವಿ. ತಾನೇ ತನ್ನ ಒಂದು ಮನಸ್ಸಿನಿಂದ ಕಾವಿ ಬಟ್ಟೆ ಹಾಕ್ಕೊಂಡು ನನಗೆ ಕೊಡಬೇಕು ಅಂತ ಆಶೀರ್ವಾದ ಮಾಡಿಸಿ, ಇರಲಿ ಪರವಾಗಿಲ್ಲ, ಈ ಥರ ಉತ್ಕಟಾಕ್ಷೆ ಇದೆ ಅಂತಂದರೆ ಶಂಕರಾಚಾರ್ಯರ ಜೀವನ ನೆನಪಾಯಿತು, ನಮಗೆ ಚನ್ನಬಸವಣ್ಣವ್ರ ಜೀವನ ನೆನಪಾಯಿತು. ಬಹುಶಃ ಚಿಕ್ಕ ವಯಸ್ಸಿನಲ್ಲೇ ಇಂಥ ಒಂದು ಜ್ಞಾನ ಪ್ರತಿಭೆ ಹೊರಹೊಮ್ಮುತ್ತದಂತಂದರೆ ಬೇಡ, ನಾವು ಅವನ ಪ್ರತಿಭೆಗನುಸಾರವಾಗಿ ಬೆಳೆಸೋಣ ಅಂತ ತಿಳ್ಕೊಂಡು ಕೊಟ್ಟಿವಿ. ಅದಾದ ಮಾರನೇ ದಿವಸಕ್ಕೆ ಅವರು ಮನೆಯಲ್ಲಿ ಗೊತ್ತಾಗ್ಬಿಟ್ಟು ಅವ್ರನ್ನ ಕರ್ಕೊಂಡು ಹೋಗಿ, ನೀನು ಕಾವಿ ತೊಗೊಂಡಿರೋದು ಬೇಡ, ನಮ್ಮ ಮನೆಯಲ್ಲಿ ಇರಬೇಕು ಅಂತ ತಿಳ್ಕೊಂಡು ಅಬ್ಜೆಕ್ಷನ್. ಕಾವಿ ಧರ್ಮ ದೀಕ್ಷೆ ಲಿಂಗ ದೀಕ್ಷೆ ಕೊಟ್ಟ ನಂತರ ಕೂಡ ಎಲ್ಲೊಂದು ಕಡೆ ನಿಮಗೂ ಕೂಡ ವಿರೋಧ ಬಂತ ಟೈಮ್? ಹೌದು. ಗಲಾಟೆ ಮಾಡಿದ್ರಂತ? ಇಲ್ಲ, ಗಲಾಟೆ ಅಂತಂದ್ರೇನು ಇಲ್ಲ, ನಮ್ಮ ಮಗನ ನಮಗೆ ಕಳಿಸ್ಕೊಟ್ಬಿಡಿ. ನಾವೇನು ಒತ್ತಾಯಪೂರ್ವಕವಾಗಿ ಕರ್ಕೊಂಡು ಬಂದವರಲ್ಲ. ಅವನಿದ್ದೇ ಆಸಕ್ತಿ ಒಂದು ಬಂದಿರತಕ್ಕಂಥ ಕಾರಣಕ್ಕೋಸ್ಕರ, ನೋಡಪ್ಪ ಅಪ್ಪ ಅಮ್ಮ ಇನ್ನೂ ಚಿಕ್ಕ, ಅವರು ಎಲ್ಲ ನಿನ್ನ ಬಗ್ಗೆ ಆಸಕ್ತಿ ಹೊಂದಿರೋ ಒಬ್ಬನೇ ಮಗ ಇದ್ದಾನೆ, ನೋಡು ಮನೆಯೊಳಗಡೆ ಎಲ್ಲ ವ್ಯವಸ್ಥೆ ಇದೆ, ಈ ರೀತಿಯಾಗಿ ನೀನು ಜವಾಬ್ದಾರಿ ತೊಗೊಂಡು ಮಾಡಬೇಕು ಅಂತಂದಾಗ ಆ ಸಂದರ್ಭದಲ್ಲಿ ಇಲ್ಲ ನಾನು ಹೋಗಲ್ಲ ಅಂತ ತುಂಬ ಹಠ ಹಿಡ್ದ.
ಆದ್ರೂ ಸಹಿತ ಅವರು 3-4 ಜನ ಒತ್ತಾಯ ಮಾಡಿಕೊಂಡು ಕರ್ಕೊಂಡು ಹೋದರು. ಅದರ ನಂತರದಲ್ಲಿ ನಮಗೆ ಕಾಂಟ್ಯಾಕ್ಟ್ ಇರಲಿಲ್ಲ. ಮುಂದೆ ಅಂದರೆ ಈ ರೀತಿ ಅಂದರೆ ಅನ್ಯ ಧರ್ಮ ವಿಶೇಷವಾಗಿ ಮುಸ್ಲಿಮರಿಗೆ ಈ ರೀತಿ ಒಂದು ಲಿಂಗ ದೀಕ್ಷೆ ಇರ್ಬೋದು, ಜಂಗಮ್ ದೀಕ್ಷೆ ಕೊಡ್ಬೋದೇನಪ್ಪ ಅವ್ರೆ ಒಂದು ರೂಲ್ಸ್ ಏನರ ಹಿಂಗೆ ಕೊಡ್ಬೋದು. ನಮ್ಮಲ್ಲಿ 12ನೇ ಶತಮಾನದಲ್ಲಿ ಅಫ್ಘಾನಿಸ್ತಾನದಿಂದ ಬಂದಿರತಕ್ಕಂಥ ಮರುಳಶಂಕರ ದೇವರು, ಈಗಿನ ಅಫ್ಘಾನಿಸ್ತಾನ, ಆವಾಗ ಅಖಂಡ ಭಾರತ. ಹಾಗಾಗಿ ಆ ಒಂದು ಮೂಲದಿಂದ ಬಂದಿರತಕ್ಕಂಥವ್ರನ್ನು ಸಹಿತ ಇದರಲ್ಲಿ ಧರ್ಮದೀಕ್ಷೆಯನ್ನು ಪಡೆದುಕೊಂಡಿದ್ದಾರೆ. ಇತ್ತೀಚೆಗೂ ಸಹಿತ ಎಷ್ಟೋ ಜನ ಸ್ವಾಮಿಗಳು ನಮ್ಮಲ್ಲಿ ಸಿದ್ಧಬಸವ ಕಬೀರ್ ಸ್ವಾಮಿಗಳೂ ಇದ್ದಾರೆ. ಅವ್ರನ್ನ ಅಂದರೆ 15ನೇ 16ನೇ ವರ್ಷದಲ್ಲಿ ತಾವು ದೀಕ್ಷಾ ಕೊಟ್ರಿ, 2021ರಲ್ಲಿ ದೀಕ್ಷಾ ಕೊಟ್ರಿ ಅಂದ್ರೆ ಕಳೆದ 4 ವರ್ಷದಲ್ಲಿ ಅವ್ರ ನಡೆ ನುಡಿ ಎಲ್ಲಾದರೂ ತಾವು ಒಂದು ದೀಕ್ಷಾ ಕೊಟ್ಟವ್ರಿಗೊಂದು ಯಾವುದೋ ಒಂದು ಮಠದಲ್ಲಿ ಉತ್ತರಾಧಿಕಾರಿ ಟೈಪ್ ನೇಮಕ ಕೂಡ ಮಾಡಿದ್ರಿ. ಈ ನಡೆ ನುಡಿಯಲ್ಲಿ ಏನು ಕಂಡು ಬಂದಿದೆ ನೋಡಿ, ನಾನು ಅದೇ ಹೇಳ್ತಾ ಇರೋದು. ಒಬ್ಬ ವ್ಯಕ್ತಿ ದೀಕ್ಷೆ ತಗೊಂಡ ಮೇಲೆ ನಿರಂತರವಾಗಿ ಸತ್ಸಂಗಗಳನ್ನು ಮಾಡ್ತಾ ಗುರುವಿನ ಸಂಪರ್ಕದಲ್ಲಿರ್ತಾ ಇದ್ರಂದರೆ ಅವನು ಮಾನಸಿಕವಾಗಿ ಪರಿವರ್ತನೆ ಆಗಿ ಅವನ ಪ್ರತಿಭೆ ಹೊರಹೊಮ್ಮಿ ಎತ್ತರ ಸ್ಥಾನಕ್ಕೆ ಹೋಗುತ್ತೆ. ಅದಕ್ಕೆ ಅವಕಾಶನೇ ಮಾಡಿಕೊಡ್ಲಿಲ್ಲಲ್ಲ ಆವಾಗ. ಅದಕ್ಕಾಗಿ ಅವನು 4 ವರ್ಷದ ಮಧ್ಯದಲ್ಲಿ ಆ ಮನೆಯಲ್ಲಿ ಏನಾಯಿತು ಗೊತ್ತಿಲ್ಲ ನನಗೆ, ಅವನ ಗೆಳೆಯರ ಬಳಗದಲ್ಲಿ ಏನಾಯಿತು ಗೊತ್ತಿಲ್ಲ, ಅದು ನಾನು ಕಾಣೆ. ಅದು ಆದ ಮೇಲೆ ಅವನಿಗೆ ಪಶ್ಚಾತ್ತಾಪ ಆಗಿ ನಾನು ಪಾಪಪ್ರಜ್ಞೆ ಹೊಂದಿದ್ದೀನಿ ಗುರುಜಿ, ನನಗೆ ಈ ಒಂದು ಜೀವನದಲ್ಲಿ ನಡ್ಸೋಕ್ಕಾಗ್ತಾ ಇಲ್ಲ ನನಗೆ, ಹಾಗಾಗಿ ನಾನು ಮ್ಯಾರೇಜ್ನೂ ಮಾಡ್ಕೊಳ್ಳೋದಿಲ್ಲ, ನಾನು ಜಂಗಮ ದೀಕ್ಷೆ ತೊಗೊಳ್ಳೇಬೇಕು ಅಂತ ತಿಳ್ಕೊಂಡು ಹೇಳಿದ ಮೇಲೆ ಧರ್ಮ ಪ್ರಚಾರಕ್ಕೆ ಅವರ ತಾಯಿ ಒಪ್ಪಿಗೆ ಕೊಟ್ಟಿದ್ದಾಳೆ. ಅವನಿಗೆ ಆಯ್ತಪ್ಪ ನೀನು ತೊಗೊಂಡು ಆರಾಮಾಗಿರು ಅಂಥೇಳಿ ಒಪ್ಪಿಗೆ ಕೊಟ್ಟ ಮೇಲೆ ಅವನಿಗೆ ಮತ್ತೆ ನಾವು ಆಶೀರ್ವಾದ ಮಾಡಿ ಜಂಗಮ ದೀಕ್ಷೆ ಕೊಟ್ಟಿದ್ದೀವಿ. ಮುಂದೆ ಅವನು ರಾಜ್ಯಾದ್ಯಂತ ಎಲ್ಲ ಮಠಗಳಿಗೆ ನಮ್ಮ ಹತ್ರ ಇಟ್ಕೊಂಡಿಲ್ಲ. ನಾನು ಅಧ್ಯಯನ ಮಾಡಬೇಕು ಅಂದಾಗ ನಾನೇ ಸ್ವತಃ 4,500 ಸಾವಿರ ಪುಸ್ತಕಗಳನ್ನು ಖರ್ಚು ಮಾಡಿ ನಮ್ಮ ಸಿದ್ದರಾಮಣ್ಣ ಬೆಲ್ದಾಳ ಅವ್ರ ಪುಸ್ತಕಗಳನ್ನ, ನಮ್ಮ ಗುರುಗಳ ಪುಸ್ತಕಗಳನ್ನ ಎಲ್ಲ ಕೊಡಿಸಿದ್ದೀನಿ ಅಧ್ಯಯನ ಮಾಡು ಅಂಥೇಳಿ. ಹಾಗಾಗಿ ಅವನು ಅಧ್ಯಯನ ಮಾಡಲಿಕ್ಕೆ ನಮ್ಮ ಸಿದ್ಧಬಸವ ಕಬೀರ ಸ್ವಾಮಿಗಳ ಮಠ ಚಿಗರಳ್ಳಿಯಲ್ಲಿ ಹೋಗಿದ್ದ. ಆಮೇಲೆ ಬೇರೆ ಬೇರೆ ಮಠಗಳಲ್ಲಿ ಹೋಗಿ ಸ್ವಾಮಿಗಳ ಸಂಪರ್ಕದಲ್ಲಿ ಇದ್ಕೊಂಡು ಒಂದಿಷ್ಟು ಅಧ್ಯಾತ್ಮ ಕಲ್ಕೋಬೇಕಂತ. ಆ ಸಂದರ್ಭದಲ್ಲಿ ನಮಗೆ ಆಸ್ಟ್ರೇಲಿಯಾದಿಂದ ಅವರು ಮಹಾದೇವ ಸ್ವಾಮಿ ಅಂತೇಳಿ, ಪ್ರಸಾದ್ ಅಂತೇಳಿ ಅವ್ರು ನಮಗೆ ಫೋನ್ ಮಾಡಿದರು. ಈ ರೀತಿ ಯಾರಾದರೂ ಜಂಗಮರಿದ್ದರೆ ನಮ್ಮದು ಬಸವ ಪರಂಪರೆ ಮಠ ಇದೆ, ಅದು ಗುರುಮಲ್ಲೇಶ್ವರರು, ಅಲ್ಲಿ ನಮಗೆ ಕಳಿಸ್ಕೊಟ್ರೆ ಅನುಕೂಲ ಆಗುತ್ತೆ, ಅಧ್ಯಯನ ಮಾಡ್ಕೊಂಡಿರ್ಬೋದು ಅಂತ. ನಾವು ಅಧ್ಯಯನಕ್ಕೋಸ್ಕರವಾಗಿ ಇದೆ ಅಂತಂದರೆ ಅವನಿಗೆ ನಾವು ಪ್ರಮೋಟ್ ಮಾಡಿ ಕಳಿಸ್ಕೊಟ್ಟಿದ್ದೀವಿ. ಅದು ಮುಂದೆ ಆ ರೀತಿಯಾಗಿರ್ತಕ್ಕಂಥ ಒಂದು ಇದರೊಳಗಡೆ ಜಂಗಮರೇ ಆಗಿರಬೇಕು ಅದು ನಮಗೇನು, ಯಾಕಂದರೆ ಈ ಬಸವ ಧರ್ಮದಲ್ಲಿ ಯಾರು ಬೇಕಾದರೂ ಜಂಗಮ ದೀಕ್ಷೆ ತೊಗೊಂಡ ಮೇಲೆ ಅವ್ರ ಪೂರ್ವ ಜಾತಿಯನ್ನು ಕಳ್ಕೊಂಡು ಬಿಡ್ತಾರೆ. ಹಾಗಾಗಿ ಸಹಜ ಭಾವದಿಂದ ಅವರು ನಮಗೇನು ಜಂಗಮರೇ ಬೇಕು ಅಂತ ಹುಟ್ಟಿನಿಂದ ಏನು ಐನರ್ ಅಂತ ಹೇಳ್ತೀವಲ್ಲ ಅವರೇ ಬೇಕು ಅಂತ ಸಾಕಷ್ಟು ಒಂದು ಆಕ್ರೋಶ ಕೇಳಿಬರ್ತಾ ಇಡೀ ರಾಜ್ಯಾದ್ಯಂತ ಅಲ್ಲಲ್ಲಿ. ಅಂದರೆ ಇಂಥ ಒಂದು ಮುಸ್ಲಿಮರಿಗೆ ಸಾಕಷ್ಟೊಂದು ಭಯೋತ್ಪಾದನೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ, ಸಾಕಷ್ಟು ಸಮಸ್ಯೆಗಳು ಮಾಡ್ತಾ ಇದ್ದಾರೆ, ಹಿಂದೂಗಳನ್ನು ಲವ್ ಜಿಹಾದ್ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಏನು ಬೇಕಿತ್ತು, ಒಬ್ಬ ಮುಸ್ಲಿಮರನ್ನು ಸ್ವಾಮೀಜಿ ಮಾಡೋದು ಮತ್ತು ಮಾಡಿದ್ರಿ, ಖುಷಿ ಇದೆ. ಆದರೆ ಅವು ಕಂಟಿನ್ಯೂ ಕೂಡ ಡಿಸ್ಕಂಟಿನ್ಯೂ ಆಗಿ ಇಡೀ ರಾಜ್ಯಾದ್ಯಂತ ತಾವು ಏನೊಂದು ದಾರಿ ಹಾಕೊಟ್ರಿ, ಆ ದಾರಿ ನಿಮ್ಮ ಹೆಸರು ಕೂಡ ಇವತ್ತು ಎಲ್ಲೋ ಒಂದು ಕಡೆ ನೋಡಿ ಪ್ರಭು ದೀಕ್ಷಾ ಕೊಟ್ಟಿದ್ದಾರೆ, ಧರ್ಮ ದೀಕ್ಷೆ, ಲಿಂಗ ದೀಕ್ಷೆ ಅಂತ ಚರ್ಚೆ ನಡೀತಾ ಇದೆ. ನೋಡಿ, ಒಬ್ಬ ವ್ಯಕ್ತಿ ರಾಜಕೀಯವಾಗಿರ್ತಕ್ಕಂಥ ವಿಚಾರಧಾರೆಗಳಲ್ಲಿ ಗೊಂದಲಗಳಿರಬಹುದು, ಆದರೆ ಧಾರ್ಮಿಕ ವಿಚಾರಗಳಲ್ಲಿ ಗೊಂದಲ ಇಲ್ಲ. ಯಾವುದೇ ಒಬ್ಬ ಧಾರ್ಮಿಕ ಗುರು ಯಾವುದೇ ವ್ಯಕ್ತಿಯನ್ನಾಗಲಿ, ಅಲ್ಲಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಆತ ಆ ಜಾತಿ ಈ ಜಾತಿ ಯಾವ ಪ್ರಶ್ನೆ ಉದ್ಭವಿಸೋದಿಲ್ಲ. ನೋಡಿ, ಹಿಂದೂ ಸಂಸ್ಕೃತಿ ಅನ್ನೋದು ನಮ್ಮಲ್ಲಿ ಎಷ್ಟು ಜನ ಪೂರ್ವಕಾಲದಿಂದಲೂ ಮತ್ತು ಶರಣ ಪರಂಪರೆ ಅದರ ನಂತರದಲ್ಲೂ ಸಹಿತ ಎಷ್ಟು ಜನ ಮನಸ್ಸಾಂತರವಾಗಿ ಅವರಿಗೆ ಬೇಕಾಗಿರ್ತಕ್ಕಂಥ ಧರ್ಮಗಳನ್ನು ಆಯ್ಕೆ ಮಾಡಿಕೊಂಡು ಜೀವನ ಮಾಡಿಕೊಂಡಿರ್ತಕ್ಕಂಥ ಪದ್ಧತಿ ನಮ್ಮದು ಈ ಭಾರತೀಯ ಹಿಂದೂ ಸಂಸ್ಕೃತಿ. ಅದನ್ನೆಲ್ಲಡೆ ನೋಡ್ತಾ ಇದ್ದೀವಿ. ಆ ರೀತಿಯಾಗಿ ಒಂದು ವೇಳೆ ಅವನಿಗೆ ಈ ಧರ್ಮ ಆಕರ್ಷಣೆ ಆಗಿತ್ತು ಅಂತಂದರೆ ಅದು ಅವನೊಳಗಿರ್ತಕ್ಕಂಥ ಒಂದು ವಿಚಾರ. ಅದು ಈ ಧರ್ಮ ನೀನು ಯಾಕೆ ಬಿಡ್ತೀಯಾ, ಈ ಧರ್ಮ ಯಾಕೆ ಸ್ವೀಕಾರ ಮಾಡ್ತೀಯ, ನನಗಿಲ್ಲ ಅಧಿಕಾರ. ಅದು ತಾವು ಒಂದು ಜವಾಬ್ದಾರಿ ಸ್ಥಾನದಾಗ ದೀಕ್ಷೆ ಕೊಟ್ಟಿದ್ರಿ, ನಿಮ್ಮ ಶಿಷ್ಯ ಅಂದಾಗ ಒಂದು ಒಳ್ಳೆ ಕೆಲಸ ಮಾಡಿ ನಾವು ಮತ್ತೆಷ್ಟು ಸಂತೋಷ, ಒಳ್ಳೆ ಕೆಲಸ ಆಗ್ಯದಂತ ಒಂದು ಇದು ಇರುತ್ತೆ. ಅದ್ರ ಇಡೀ ರಾಜ್ಯಾದ್ಯಂತ ಎಲ್ಲೋ ಒಂದು ಕಡೆ ಈ ರೀತಿ ಸಾಕಷ್ಟು ವಿಡಿಯೋಗಳು ವೈರಲ್ ಆಗ್ತವೆ. ಅದ್ರ ಬಗ್ಗೆ ಬೇಸರ ನೋಡಿ, ಯಾವ ಒಬ್ಬ ತಾಯಿನೂ ಸಹಿತ ನನ್ನ ಮಗ ಕೆಡಲಿ ಅಂತ ಯೋಚನೆ ಮಾಡೋದಿಲ್ಲ. ಒಬ್ಬ ಗುರುನೂ ಸಹಿತ ಹಾಗೆ ಎಷ್ಟೋ ಜನ ಬರ್ತಾರೆ. ಇವತ್ತು ಮಹಾತ್ಮರ ಫೋಟೋಗಳನ್ನು ನೀವು ಗಮನಿಸ್ಬೋದು. ಅಲ್ಲಿ ಹುಲಿ ಇರ್ತದೆ, ಕರಡಿ ಇರ್ತದೆ, ಸಿಂಹ ಇರ್ತದೆ, ಸರೀಸೃಪಗಳು ಇದ್ದಾವೆ, ವಿಷಜಂತುಗಳು ಇರ್ತವೆ. ಅದ್ರ ಜೊತೆಗೆ ಮತ್ತು ಈ ಕಡೆ ಭಾಗದಲ್ಲಿ ಸಾತ್ವಿಕ ಪ್ರಾಣಿಗಳು ಇರ್ತವೆ. ಒಬ್ಬ ಮಹಾತ್ಮರಲ್ಲಿ ಬೇರೆ ಬೇರೆ ಜನಾಂಗ ವಿಚಾರಗಳನ್ನು ಒಳಗೊಂಡಿರ್ತಕ್ಕಂಥ ಗುಣವನ್ನು ಹೊಂದಿರತಕ್ಕಂಥವ್ರು ಬರ್ತಾರೆ. ಅಂಥವ್ರು ಬಂದಾಗ ಪರಿವರ್ತನೆ ಮಾಡ್ತಕ್ಕಂಥದ್ದು ಒಬ್ಬ ಗುರುವಿನ ಕರ್ತವ್ಯ. ಆ ಪರಿವರ್ತನೆ ಮಾಡಿದ ಮೇಲೆ ನಾವು ಆ ವ್ಯಕ್ತಿಯನ್ನು ಹೇಗೆ ನೋಡ್ತೀವಿ ಅನ್ನೋದು ಭಾಳ ಮುಖ್ಯ. ಅದಕ್ಕೆ ಇಲ್ಲಿ ಇವರು ವಿಷಯದಲ್ಲಿ ಆಗಿರ್ತಕ್ಕಂಥದ್ದು ಭಾಳಷ್ಟು ವಿವಾದಾತ್ಮಕ ವಿಚಾರಗಳದಾವೆ. ಅವರೇ ಸ್ಪಷ್ಟೀಕರಣ ಕೊಡಬೇಕಲ್ಲ ಏನಾಗಿದೆ ಅಂತ. ಯಾಕಂದರೆ ನನ್ನ ತಿಳುವಳಿಕೆ ಪ್ರಕಾರ ಮಾರ್ಚ್ ಏಪ್ರಿಲಲ್ಲಿ ದೀಕ್ಷೆ ತೊಗೊಂಡ ಆ ಸಂದರ್ಭದಿಂದ ಸುಮಾರು 3-4 ತಿಂಗಳ ಅವನು ಯಾವುದೇ ಅಂಥ ಕೆಲಸ ಮಾಡಿಲ್ಲ ಅಂತ ನನಗೆ ಅನ್ನಿಸ್ತದೆ. ಮತ್ತು ಆ ರೀತಿ ಏನಾಗಿರೋ ಮಾಡಿದರೆ ಅಂತಂದರೆ
ನಿಜಕ್ಕೂ ಭಕ್ತರ ಭಾವನೆಗಳಿಗೆ ವಿರುದ್ಧವಾಗಿರ್ತಕ್ಕಂಥ ಒಂದು ಪ್ರಕ್ರಿಯೆ ಇದು ಯಾರನ್ನೂ ಸಹಿಸ್ಕೊಳ್ಳೋಕ್ಕಾಗಲ್ಲ, ಸ್ವತಃ ಗುರುನೂ ಸಹಿಸ್ಕೊಳ್ಳೋ. ಜಂಗಮ ದೀಕ್ಷೆ ಕೊಟ್ಟ ನಂತರ 3-4 ವರ್ಷ 3-4 ತಿಂಗಳು ಮಾಡಿಲ್ಲಬಹುದು. ಆದರೆ ಈಗ ರೀಸೆಂಟಾಗಿ ಏನೋ ಟೋಪಿ, ಮುಸ್ಲಿಂ ಸಮುದಾಯ ಟೋಪಿ ಕೂಡ ಒಂದು ಪಾರ್ಸಲ್ ಬಂದಿದೆ, ಅವ್ರ ಮೊಬೈಲಿಂದಲೇ ಬುಕ್ ಆಗಿದೆ. ಒಂದು ಟೋಪಿ ಕೂಡ ಮುಸ್ಲಿಮ್ದೇನು ಹಾಕೋತಾರೆ, ಟೋಪಿ ಕೂಡ ತರಿಸಿದ್ದಾರೆ ಅಂಥೇಳಿ ಎಲ್ಲ ಕಡೆ ಸ್ವಲ್ಪ ಇದು ಆಗ್ತಾಯಿದೆ ಮತ್ತು ವಿಡಿಯೋಗಳೆಲ್ಲ ವೈರಲ್ ಆಗ್ತಾಯಿದೆ. ಅಪ್ಪೋರೆ ಇಲ್ಲ, ಆ ಬಗ್ಗೆ ನನಗೆ ಮಾಹಿತಿ ಇಲ್ಲ. ನಾನು ಪ್ರವಚನದಲ್ಲಿ ಇರೋದರಿಂದ ಅದು ನಾನು ಗಮನಿಸಿಲ್ಲ. ಅದು ನೋಡಬೇಕು ಏನಾಗಿದೆ ಅಂತೇಳಿ, ಗೊತ್ತಿಲ್ಲ ನನಗೆ ಆ ವಿಷಯದಲ್ಲಿ. ಅದು ನನಗೆ ಗೊತ್ತಿಲ್ಲಾರ್ದು ಮಾತಾಡೋದು ಸರಿ ಅನಿಸೋದು. ಕೊನೆಯದಾಗ ಅಪ್ಪೋರೆ ಅಂದ್ರೆ ಟೋಟಲಿ ಸಾಕಷ್ಟು ಸ್ವಲ್ಪ ಬಸವ ಭಕ್ತರು ಇರ್ಬೋದು, ಓವರಾಲ್ ಸ್ವಲ್ಪ ಎಲ್ಲ ಈ ಒಂದು ಘಟನೆಯಿಂದ ಸ್ವಲ್ಪ ಎಲ್ಲೋ ಒಂದು ಕಡೆ ಒಂದು ಬೇಸರ ಚರ್ಚೆ ನಡೀತಾ ಇದೆ ಪರ ವಿರುದ್ಧ. ತಾವೇನು ಹೇಳ್ಬೇಕಂತ್ರಿ ಬಸವ ಭಕ್ತರಿಗೆ, ವಿಶೇಷವಾಗಿ ಈ ಒಂದು ನಿಸಾರ್ ಅಹಮದ್ ನಿಜ್ಲಿಂಗ್ ಸ್ವಾಮಿ ಇದ್ದಾರೆ ಆ ವಿಚಾರದಲ್ಲಿ? ನಿಜಕ್ಕೂ ಭಕ್ತರ ಭಾವನೆಗಳು ಅವು ಪವಿತ್ರವಾಗಿರ್ತಕ್ಕಂಥವು. ನಾವು ಭಕ್ತರ ಭಾವನೆಗಳಿಗೆ ಗುರು ಅಷ್ಟೇ ಭಕ್ತಿಯಿಂದ ಅವರಿಗೆ ಆಶೀರ್ವಾದವನ್ನು ಮಾಡಿ ಅವರ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡ್ತಕ್ಕಂಥದ್ದು ಗುರುವಿನ ಕರ್ತವ್ಯವೂ ಸಹಿತ ಹೌದು. ಭಕ್ತರ ಭಾವನೆಗಳಿಗೆ ವಿರುದ್ಧವಾಗಿ ನಡ್ಕೊಳ್ತಕ್ಕಂಥವನು ಗುರು ಅಲ್ಲ. ಭಕ್ತರು ಯಾವತ್ತೂ ಸಹಿತ ಸಾಕ್ಷಾತ್ ದೇವರಿಗೆ ಸಮವಾಗಿರ್ತಕ್ಕಂಥವ್ರು. ಬಸವಣ್ಣವ್ರು ಹೇಳ್ತಾರೆ, ಭಕ್ತ ದೇಹಿಕ ದೇವ ಅಂಥೇಳಿ. ನಾವು ಎಲ್ಲ ವಿಶ್ವತೋ ಚಕ್ಷು ನೀನೇ ದೇವ ಅಂದಾಗ ಎಲ್ಲರಲ್ಲೂ ಪರಮಾತ್ಮನ ಕಾಣ್ತಾರೆ ಅವರು. ಹಾಗಾಗಿ ದೈವ ಅಂತಂದಾಗ ದೇವರ ಸಮಾನ ಇರ್ತಾರೆ. ಅವರಿಗೆ ನಾವು ಕದ್ದು ಮುಚ್ಚಿ ಏನೇ ಪಾಪಗಳ ಕೆಲಸವನ್ನು ಮಾಡೋದು, ಅಪರಾಧಿ ಕೆಲಸಗಳನ್ನು ಮಾಡೋದು ಶುದ್ಧ ತಪ್ಪು. ಒಂದು ವೇಳೆ ಆ ರೀತಿಯಾಗಿ ಮಾಡಿದಿರ್ತಕ್ಕಂಥ ವ್ಯವಸ್ಥೆ ಬಂತು ಅಂತಂದರೆ ನಿಜಕ್ಕೂ ಬಸವಣ್ಣವರೇ ಹೇಳ್ತಾರೆ, ಲಾಂಛನಕ್ಕೆ ತಕ್ಕ ಆಚರಣೆ ಇದ್ದರೆ ಅದು ಸರಿ ಅಂತೀನಿ, ಇಲ್ಲಾಂದರೆ ಕೂಡಲ ಸಂಗಮ ದೇವ ನೀ ಸಾಕ್ಷಿಯಾಗಿ ಚಿ ಅಂತೀನಿ ಅಂತಾರೆ. ಆ ರೀತಿಯಾಗಿ ಅಷ್ಟಾಭರಣ ಸಂಪನ್ನರಾಗಿ ಶಟಸ್ಥಲ ಪಾರಾಯಣರಾಗಿ ಪಂಚಾಚಾರ ಸದ್ಗುಣಗಳನ್ನು ಅಳವಡಿಸ್ಕೊಂಡು ಹೋಗಿರ್ತಕ್ಕಂಥ ವ್ಯಕ್ತಿ ಮತ್ತೆ ಲೌಕಿಕ ಆಸೆ ಆಮಿಷಗಳಿಗೆ ಇಂಥ ಒಂದು ಅನಧಿಕೃತ ಚಟುವಟಿಕೆಗಳಿಗೆ ಒಳಗಾದಂತಂದರೆ ಆತ ಭಕ್ತನೂ ಆಗೋದಿಲ್ಲ, ಗುರುನೂ ಆಗೋದಿಲ್ಲ, ಅವ ಜಂಗಮಲ್ಲ ಕಪಟ ವೇಷಧಾರಿ ಅಂತೇಳಿ. ಅದಕ್ಕಿಂತ ವೇಷಡಂಬಕರನ್ನು ನಾನು ಮೆಚ್ಚೋದಿಲ್ಲ ಅಂತ ಸ್ವತಃ ಬಸವಣ್ಣವ್ರು ಹೇಳ್ತಾರೆ. ಹಾಗಾಗಿ ನಾವು ಈ ಚೌಡಹಳ್ಳಿಯನ್ನು ಈಗ ಮಠ ಇದೆ ಅಲ್ಲಿ ಪೀಠ ತ್ಯಾಗ ಮಾಡಿದಾರಲ್ಲ, ಸಾಕಷ್ಟು ಒಂದು ಆಕ್ರೋಶದಲ್ಲಿದ್ದಾರೆ ಇಲ್ಲಿಂದೆಲ್ಲ ಭಕ್ತಾದಿಗಳು. ಆ ಭಕ್ತಾದಿಗಳಿಗೆ ತಾವೇನು ಹೇಳ್ಬೇಕಂತ್ರಿ? ಒಂದು ತಾವೊಂದು ದೀಕ್ಷೆ ಕೊಟ್ಟ ಆ ಒಂದು ಶಿಷ್ಯ ಕಳಿಸಿದ್ರಿ, ಶಿಷ್ಯ ಮಾಡಿದ ಕಿತಾಪತಿಯಿಂದ ನಿಜಕ್ಕೂ ಭಕ್ತರ ಒಂದು ನೋವಿನಲ್ಲಿದ್ದಾರೆ. ಆ ಭಕ್ತಾದಿಗಳಿಗೆ ನೋಡಿ, ಈಗ ನಾವು ನಿರ್ಧಾರ ಮಾಡೋಕ್ಕೆ ಬರಲ್ಲ, ಅವರೇ ಹೇಳಬೇಕು ಏನು ಕಿತಾಪತಿ ಮಾಡಿದ್ದಾರೆ ಅನ್ನೋದು ಗೊತ್ತಾಗಬೇಕು. ಅಲ್ಲ, ವಿಡಿಯೋ ವೈರಲ್ ಆಗಿರೋದು ಆತ ಹೇಳಿದ ಪ್ರಕಾರ ಅವು ನಾನು ಪೂರ್ವ ದೀಕ್ಷೆ ತಗೊಳ್ಳೋದಕ್ಕಿಂತ ಮೊದಲು ನಡೆದಿರ್ತಕ್ಕ ಆ ರೀತಿ ಪಾಪ ಪ್ರಜ್ಞೆ ಕಾಡಿನೇ ನಾನು ಧರ್ಮ ಸಂಸ್ಕಾರವನ್ನು ಹೊಂದಿದ್ದೆ, ಗೊತ್ತಿಲ್ಲಾರ್ದ ವಿಷಯವನ್ನು. ಈಗ ನೋಡಿ, ನಾವು ಒಬ್ಬ ಮಗ ತಪ್ಪು ಮಾಡ್ತಾನೆ, ಒಬ್ಬ ಮಗ ಭಾಳಷ್ಟು ಕೆಟ್ಟ ಕೆಲಸವನ್ನು ಮಾಡ್ತಾನೆ ಅಂದರೆ ಯಾವ ತಂದೆ ತಾಯಿಗಳಿಗೆ ನೋವಾಗಲ್ಲ ಹೇಳಿ. ಗುರುವೂ ಸಹಿತ ಅಷ್ಟೇ. ಗುರು ಅಂದರೆ ತಾಯಿ ಸ್ವರೂಪನೇ, ದೇವರು ತಂದೆ. ಹಾಗಾಗಿ ಈ ಥರದ ಏನಾದರೂ ಒಂದು ವೇಳೆ, ನನಗೆ ಇನ್ನೂವರೆಗೂ ಮಾಹಿತಿ ಇಲ್ಲ, ಏನಾಗಿದೆ ಅಂತ ಗೊತ್ತಿಲ್ಲ, ಆತ ನೇರವಾಗಿ ಅಲ್ಲಿ ಮಾಧ್ಯಮ ಮುಂದೆ ಬಂದು ಅಥವಾ ನನ್ನ ಹತ್ರ ಸಂಪರ್ಕ ಮಾಡಿ ಏನೇನಾಗಿದೆ ಅಂತ ವಿಚಾರ ಹೇಳಿದ ಮೇಲೆ ಗೊತ್ತಾಗೋದು. ಒಂದು ವೇಳೆ ತಪ್ಪು ಮಾಡಿದಾಗ ನೋವಾಗುತ್ತೆ ಸಹಜವಾಗಿ. ಸೊ ಇದು ಏನು ಈಗಾಗಲೇ ನಿಸಾರ್ ಅಹಮದ್ ನಿಜಲಿಂಗ ಸ್ವಾಮೀಜಿ ಏನಿದ್ದಾರೆ ಅವರಿಗೆ ಜಂಗಮ ದೀಕ್ಷೆ ನೀಡಿದ್ದಾರೆ ಗುರು ಬಸವ ಸ್ವಾಮೀಜಿಗಳು. ಆ ಸ್ವಾಮೀಜಿಗಳು ಕೂಡ ಹೇಳ್ತಿದ್ದಾರೆ ಸಾಕಷ್ಟು ಒಂದು ನಮ್ಗೆ ಕೂಡ ನೋವಾಗಿದೆ, ಏನಾಗಿದೆ ಏನಿಲ್ಲ, ಘಟನೆ ಏನಾಯಿತು ಎಂಬುದು ಸತ್ಯತೆಯನ್ನು ಏನು ಆತ ನಿಸಾರ್ ಅಹಮದನೇ ಹೊರಗಡೆ ಬಂದು ಹೇಳಬೇಕು. ಯಾಕಂದರೆ ಸಾಕಷ್ಟು ಈಗಾಗಲೇ ಭಕ್ತಾದಿಗಳಿಗೆ ನೋವಾಗಿದೆ, ಪ್ರತಿಯೊಬ್ಬರಿಗೆ ನೋವಾಗಿದೆ, ಪರ ವಿರುದ್ಧ ಚರ್ಚೆ ನಡೀತಾ ಇದೆ. ಇದಕ್ಕೊಂದು ಅಂತ್ಯ ಹಾಡಬೇಕಾದ್ರೆ ನಿಜಲಿಂಗ ಸ್ವಾಮಿ ಅಂತೇನು ಈಗಾಗಲೇ ನಾವು ದೀಕ್ಷಾ ಕೊಟ್ಟಿದ್ದೀವಿ, ಅವರೇ ಏನದಂದ್ರೆ ಬಹಿರಂಗಪಡಿಸ್ಬೇಕಂತೇಳಿ ಸ್ವಾಮೀಜಿ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್.